ಅದು ಪ್ರತಿಷ್ಠಿತರೇ ವಾಸವಾಗಿರುವ ಏರಿಯಾ. ಆದರೆ ಅದೇ ಏರಿಯಾದ ಸರ್ವಿಸ್ ರಸ್ತೆ ಬಂದ್ ಆಗಿದೆ. ಆ ರೋಡ್ ಕ್ಲೋಸ್ ಹಿಂದೆ ವಾಕಿಂಗ್ನ ಕಹಾನಿ ಇರೋ ಆರೋಪ ಕೇಳಿಬಂದಿದೆ. ಅಷ್ಟಕ್ಕೂ IAS IPS ಅಧಿಕಾರಿಗಳ ವಾಯುವಿಹಾರಕ್ಕಾಗಿಯೇ ಅಲ್ಲಿ ರೋಡನ್ನೇ ಬಂದ್ ಮಾಡಿರುವ ಆರೋಪ ಕೇಳಿಬಂದಿದೆ. ಯಾವ ಕಾಮಗಾರಿಯೂ ನಡೆಯುತ್ತಿಲ್ಲ. ಬಿಬಿಎಂಪಿ, ಜಲಮಂಡಳಿ, ಬೆಸ್ಕಾಂ ಸೇರಿದಂತೆ ಯಾರೂ ಕೂಡ ನೆಲ ಅಗೆಯುತ್ತಿಲ್ಲ. ಇಷ್ಟಾದರೂ ಈ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಸಿಮೆಂಟ್ ಪೈಪ್, ಬ್ಯಾರಿಕೇಡ್, ಮರದ ಬುಡಗಳನ್ನಿಟ್ಟು ರೋಡ್ ಕ್ಲೋಸ್ ಮಾಡಲಾಗಿದೆ. ಈ ರಸ್ತೆ ಬಂದ್ ಆಗಿರೋದ್ರ ಹಿಂದೆ ದೊಡ್ಡವರ ಆಟ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ವಾಕಿಂಗ್ ಮಾಡೋದಕ್ಕಾಗಿ ರಸ್ತೆ ಬಂದ್. IAS IPS ಅಧಿಕಾರಿಗಳ ವಿರುದ್ಧ ಆರೋಪ. HSR ಲೇಔಟ್ ಹೇಳಿ ಕೇಳಿ IPS IAS ಅಧಿಕಾರಿಗಳು ಹೆಚ್ಚು ವಾಸವಾಗಿರುವ ಏರಿಯಾ. ಆದ್ರೆ ಏರಿಯಾಗೆ ಎಂಟ್ರಿ ಆಗೋ ಸರ್ವಿಸ್ ರಸ್ತೆ ಬಂದ್ ಆಗಿದೆ. ಮುಖ್ಯ ರಸ್ತೆಯಿಂದ ಸರ್ವಿಸ್ ರಸ್ತೆಗೆ ವಾಹನಗಳು ಬರದಂತೆ ತಡೆಯಲಾಗಿದೆ. ಹಳೆ ಸ್ಯಾನಿಟರಿ ಪೈಪ್ಗಳು, ಬ್ಯಾರಿಕೇಡ್, ಮರದ ದಿಣ್ಣೆಗಳನ್ನ ರಸ್ತೆಗಿಟ್ಟು ರೋಡ್ ಕ್ಲೋಸ್ ಮಾಡಲಾಗಿದೆ. ಈ ರಸ್ತೆ ಕ್ಲೋಸ್ ಆಗಿರೋದ್ರಿಂದ ವಾಹನ ಸವಾರರು ಬರೋಬ್ಬರಿ 4 ಕಿಲೋಮೀಟರ್ ಸುತ್ತು ಹಾಕಿ ಬರ್ತಿದ್ದಾರೆ. ವಿಷಯ ಅಂದ್ರೆ IAS IPS ಅಧಿಕಾರಿಗಳು ತಾವು ವಾಕಿಂಗ್ ಮಾಡೋಕೆ ವಾಹನಗಳು ಅಡ್ಡಿಯಾಗುತ್ತವೆ, ಹೀಗಾಗಿ ಅವರೇ ರೋಡ್ ಕ್ಲೋಸ್ ಮಾಡಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ರಸ್ತೆ ಉದ್ದೇಶಪೂರ್ವಕವಾಗಿ ಬಂದ್ ಮಾಡಿದ್ದಾರೆ. ಇಲ್ಲಿನ ಅಧಿಕಾರಿಗಳು ಅವರು ಬೆಳಿಗ್ಗೆ ವಾಕಿಂಗ್ ಮಾಡೋದು ಉದ್ದೇಶದಿಂದ. ಯಾಕಂದರೆ ಪಾರ್ಕ್ಗಳಿದ್ದಾವೆ, ಈ ಸರೌಂಡಿಂಗ್ಸ್ ಫುಲ್ ಪಾರ್ಕ್ ಇದೆ. HSR ಬಡಾವಣೆ ಅಂದರೆ ನಿಮಗೆ ಗೊತ್ತಿದೆ ಯಾವ ರೀತಿ ಬೆಳೆದಿರೋ ಏರಿಯಾ ಅಂದ್ಬಿಟ್ಟು. ಪ್ರತಿಯೊಂದು ಸೆಕ್ಟರ್ಗೂ ಸಹ 2ರಿಂದ 3 ಪಾರ್ಕ್ ಇದೆ. ಪಾರ್ಕ್ಗೆ ಹೋಗಿ ವಾಕಿಂಗ್ ಮಾಡೋ ಬಿಟ್ಬಿಟ್ಟು ಅವ್ರ ಮನೆ ಮುಂದೆನೇ ಅವ್ರು ರೌಂಡ್ ಹೊಡೆಯೋ ಉದ್ದೇಶದಿಂದ ಎಷ್ಟು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಇದು ಸುಮಾರು 3 ವರ್ಷದಿಂದ ಇದೇ ಥರ ಇದೆ. ಈ ರಸ್ತೆ ಕ್ಲೋಸ್ ಆಗಿ 2 ವರ್ಷವೇ ಆಗಿದೆ. ಇಷ್ಟಾದರೂ ಯಾವುದನ್ನ ತೆರವುಗೊಳಿಸುವ ಕೆಲಸ ಆಗ್ತಿಲ್ಲ. ಹಿರಿಯ ಅಧಿಕಾರಿಗಳಿಗೆ ಬೆದರಿ ಯಾರು ಕೆಲಸ ಮಾಡ್ತಿಲ್ಲ ಅನ್ನೋ ಆರೋಪ ಇದೆ. ಇನ್ನು ಆಂಬ್ಯುಲೆನ್ಸ್, ಫೈರ್ ಸರ್ವಿಸ್ ಯಾವುದೇ ತುರ್ತು ವಾಹನ ಬಂದರೂ ಕೂಡ 3-4 ಕಿಲೋಮೀಟರ್ ಸುತ್ತಾಡಿ ಬರಬೇಕಾಗಿದೆ. ವಾಹನ ಸವಾರರಿಗೆ ಟ್ರಾಫಿಕ್ ಬಿಸಿ ಮಧ್ಯೆ ರಸ್ತೆ ಬಂದ್ ಮಾಡಿರೋದು ಕೂಡ ಟೆನ್ಷನ್ ತಂದಿಟ್ಟಿದೆ. ಪ್ರತಿಯೊಬ್ಬರು ಕೂಡ ಸರ್ ಹೇಳೋದು ಇದನ್ನೇ, ಯಾರು ಹೋಗಿ ಅವ್ರನ್ನ ಕೇಳೋಂಥ ರೈಟ್ಸ್ ಆಗಲಿ ಒಂದು ಧೈರ್ಯ ಆಗಲಿ ಯಾರಿಗೂ ಮಾಡೋಕ್ಕಾಗ್ತಲ್ಲ. ಯಾಕೆಂದರೆ ಎಲ್ಲ IAS IPS ಆಫೀಸರ್ಗಳಿರೋದ್ರಿಂದ ಇಲ್ಲಿ ಅದನ್ನು ಅನುಕೂಲ ಮಾಡ್ಕೊಡ್ಬೋದು. ನಿಮಗೆ ಮೇನ್ ರೋಡ್ ಪಕ್ಕದಲ್ಲೇ ಈ ಸರ್ವಿಸ್ ರೋಡ್ ಇರೋದ್ರಿಂದ ಇದನ್ನು ಅನುಕೂಲ ಮಾಡಿಕೊಡಿ. ಬೇರೆ ನೀವು ಇಂಟರ್ನಲ್ ರೋಡ್ ನಾವು ಕೇಳ್ತಾ ಇಲ್ಲ, ಇನ್ನೊಂದು ಮಾಡ್ತಾ ಇಲ್ಲ. ಎಲ್ಲ ಸಾರ್ವಜನಿಕರು ನೀವು ಯಾರನ್ನೇ ಮಾತಾಡಿ, ಯಾರನ್ನೇ ಕೇಳಿ, ಪ್ರತಿಯೊಬ್ಬರು ಕೇಳೋದು ಮಾತಾಡೋದು ಇದೇ ಉತ್ತರ. ಸೊ ಎಲ್ರಿಗೂ ಅನುಕೂಲ ಆಗಲಿ ಅಂತಲೇ ಕೇಳೋದು. ಹೇಳಿ ಕೇಳಿ ಈ ಏರಿಯಾ ಟ್ರಾಫಿಕ್ ಜಾಮ್ನಿಂದಲೇ ಹೆಚ್ಚು ಕುಖ್ಯಾತಿ ಪಡೆದಿದೆ. ಇದರ ನಡುವೆ ರಸ್ತೆ ಬಂದ್ ಮಾಡಿ ಕೃತಕವಾಗಿ ಟ್ರಾಫಿಕ್ ಜಾಮ್ ಮಾಡ್ತಿರೋದು ಸವಾರರು ಮತ್ತಷ್ಟು ಸಂಕಷ್ಟ ಅನುಭವಿಸುವಂತೆ ಮಾಡಿದೆ. ಶಾಂತಮೂರ್ತಿ, TV9 ಬೆಂಗಳೂರು.